ಬಿಗ್ ಬಾಸ್ ಮನೆಯನ್ನ ಸದಾ ಲವಲವಿಕೆಯಿಂದ ಇಟ್ಕೊಂಡಿರುವಲ್ಲಿ ಒಬ್ಬ ಸ್ಪರ್ಧಿ ಯಶಸ್ವಿಯಾಗಿದ್ದಾರೆ ಅಂತಂದ್ರೆ ಅದು ರಕ್ಷಿತಾ ಮಾತ್ರ. ಹೌದು, ಪ್ರಾರಂಭದ ದಿನಗಳಲ್ಲಿ ರಕ್ಷಿತಾ ಮಾತು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇತ್ತು. ಆಗ ಕೆಲ ಸಂದರ್ಭಗಳಲ್ಲಿ ಇರಿಟೇಟ್ ಆಗಲಿಕ್ಕೆ ಕೂಡ ಪ್ರಾರಂಭ ಆಯಿತು. ಆದರೆ ಯಾವಾಗ ಕಿಚ್ಚ ಸುದೀಪ್ ಅದೆಲ್ಲವನ್ನ ತಿದ್ದಿ ತೀಡಿ ಸರಿದಾರಿಗೆ ತರುವಂತಹ ಪ್ರಯತ್ನ ಪಟ್ಟರು, ಅಲ್ಲಿಂದ ರಕ್ಷಿತಾ ತಮ್ಮ ಆಟದ ವರಸೆಯನ್ನ ಬದಲಾಯಿಸಿಕೊಂಡ್ರು. ಅಷ್ಟು ಮಾತ್ರವಲ್ಲ, ಮನೆ ಮಂದಿಯ ಹೃದಯ ಗೆಲ್ಲುವುದರ ಜೊತೆಗೆ ಮನೆಯ ಹೊರಗಡೆಯವರ ಹೃದಯವನ್ನ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ದಾರೆ. ಅಷ್ಟು ಮಾತ್ರವಲ್ಲದೆ, ಇಷ್ಟು ದೊಡ್ಡ ದೊಡ್ಡ ಕಲಾವಿದರ ನಡುವೆ ಯಾವುದೇ ಕಲಾವಿದರ ಬ್ಯಾಕ್ಗ್ರೌಂಡ್ ಇಲ್ಲದೆ, ಯಾವುದೇ ಸಿನಿಮಾ ಅಥವಾ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಿರಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಜೊತೆಗೆ ರಕ್ಷಿತಾ ಇದೀಗ ಕಳೆದ ವಾರ ಸಂಚಿಕೆಯಲ್ಲಿ ಗಿಲ್ಲಿ ಬಗೆಗಿನ ಕ್ರಶ್ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ನನಗೆ ಗಿಲ್ಲಿ ಅಂತ ಹುಡುಗ ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದನ್ನ ಕಂಡಂತಹ ನೆಟ್ಟಿಗರು ರಕ್ಷಿತಾಗೆ ಕಮೆಂಟ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಮುಂಬೈನಲ್ಲಿರೋ ನಿಮ್ಮ ಬಾಯ್ ಫ್ರೆಂಡ್ ಕಥೆ ಏನು ಅಂತ. ಹಾಗಾದ್ರೆ ರಕ್ಷಿತಾಗೆ ನಿಜವಾಗ್ಲೂ ಮುಂಬೈನಲ್ಲಿ ಬಾಯ್ ಫ್ರೆಂಡ್ ಇದ್ದಾರಾ? ಗಿಲ್ಲಿ ಬಗೆಗಿನ ಕೆಲ ಮಾತುಗಳನ್ನ ರಕ್ಷಿತಾ ಹೇಳುವಂತ ಸಂದರ್ಭದಲ್ಲೂ ನನಗೆ ಗಿಲ್ಲಿ ಅಂತ ಬಾಯ್ ಫ್ರೆಂಡ್ ಬೇಕು, ಗಿಲ್ಲಿ ಅಂತ ಗಂಡ ಬೇಕು, ಆದರೆ ಗಿಲ್ಲಿ ಬೇಡ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಗಿಲ್ಲಿ ಅಂತ ಚೇಷ್ಟೆ ಮಾಡುವಂತಹ, ತುಂಬ ಸೀರಿಯಸ್ ಆಗಿ ಇರದಂತಹ, ಕಿತಾಪತಿ ಮಾಡುವಂತಹ ಬಾಯ್ ಫ್ರೆಂಡ್ ಮನೆಯ ಹೊರಗೆ ರಕ್ಷಿತಾರಿಗೆ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ.